ಜಾತೀಯತೆ ವಿರುದ್ಧ ಯುದ್ಧ ಕೋರೆಗಾಂವ್ ಚಳವಳಿ ದಲಿತ ಮುಖಂಡ ಬಿ ಮರಿಸ್ವಾಮಿ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನಲ್ಲಿ 206ನೇ ಭೀಮ ಕೋರೆಗಾಂವ್ ವಿಜಯೋತ್ಸವವನ್ನು ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದ ಬಿ ಮರಿಸ್ವಾಮಿ ಮತ್ತು ತೆಗ್ಗಿನಕೇರಿ ಕೊಟ್ರೇಶ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಚಾಲನೆ ನೀಡಿದರು. ದೇಶದಲ್ಲಿನ ಜಾತಿ ವ್ಯವಸ್ಥೆಯ ಅಸ್ಪೃಶ್ಯತೆ ವಿರುದ್ಧವಾದ ಯುದ್ಧದ ಐತಿಹಾಸಿಕ ಗೆಲುವು ಅಂದರೆ ಅದು ಭೀಮ್ ಕೋರೆಗಾಂವ್ ಯುದ್ಧದ ಗೆಲುವು. ದಲಿತರೆಂದರೆ ಕೇವಲ ಗುಲಾಮಗಿರಿ ಒಳಗಾಗಿರುವವರು ಮಾತ್ರವಲ್ಲ, ದೇಶವನ್ನು ಕಟ್ಟಲಿಕ್ಕೆ ನಮಗೂ ಕೂಡ ಶಕ್ತಿ ಇದೆ ಅಂತ ಸಂದರ್ಭದಲ್ಲಿ ಅವರು ಹೇಳಿದರು. ಈ ಒಂದು ಸಂದರ್ಭದಲ್ಲಿ ಡಿಎಸ್ಎಸ್ ಸಂಚಾಲಕರು ಹಾಗೂ ವಕೀಲರಾದ ಹನುಮಂತಪ್ಪ ಕಾರ್ಯಕ್ರಮ ನಿರೂಪಣೆಯನ್ನು ಮಾಡಿದರು. ವೇದಿಕೆಯಲ್ಲಿ ಸಮಾಜ ಸೇವಕ ಮಣಿಯವರನ್ನು ಸನ್ಮಾನಿಸಲಾಯಿತು. ಸಿಪಿಐ ವೆಂಕಟೇಶ್ ಹಾಗೂ ಪಿಎಸ್ಐ ಗೀತಾಂಜಲಿ ಸಿಂಧೆ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಯವರು ಕರ್ತವ್ಯ ನಿರ್ವಹಿಸಿದರು. ಬಿ ದುರ್ಗೇಶ್, ಟಿ ಮೈಲಪ್ಪ, ಬಿ ಶಿವರಾಜ್, ಪಿ ಚಂದ್ರಶೇಖರ್, ಬಿಎಸ್ಎಸ್ ತಾಲೂಕು ಅಧ್ಯಕ್ಷರು ಹಾಗೂ ಪಟ್ಟಣ ಪಂಚಾಯತ್ ಸದಸ್ಯರಾದ ಜಗದೀಶ್, ಕೋಮಾರಿ, ಕೋಡಿ ಮಂಜಪ್ಪ, ಬುಗ್ಗಾಡಿ ಕೊಟ್ರೇಶ್, ಮಾರೇಶ್ ಅಂಬಳಿ, ಕನ್ನಕಟ್ಟಿ ಶಿವರಾಜ್, ಮಂಜುನಾಥ್, ಕೊಟ್ರೇಶ್, ಕೋಲಾರಿ, ಕಂದಕಲ್ಲು ಮತ್ತು ಕೊಟ್ಟೂರಿನ ಯುವಕರು, ಮಹಿಳೆಯರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ವಿಜಯ ಋಷಭೇಂದ್ರ, ಮಹಾಯುಧ ನ್ಯೂಸ್, ಕೂಡ್ಲಿಗಿ. ಇಡೀ ಜಾತಿ ವ್ಯವಸ್ಥೆಯ ಅಸ್ಪೃಶ್ಯತೆಯ ವಿರುದ್ಧವಾದಂತ ಐತಿಹಾಸಿಕ ಗೆಲುವು ಯಾವ್ದಾದ್ರಿದ್ರೆ ಅದು ಭೀಮ ಕೋರೆಗಾಂವ್ ಯುದ್ಧ ಅನ್ನುವಂಥದ್ದನ್ನು ಅಂದ್ರೆ ದಲಿತರಂದ್ರೆ ಕೇವಲ ನಾವು ಗುಲಾಮಗಿರಿ ಮಾಡೋರು ಅಷ್ಟೇ ಅಲ್ಲ, ನಿಮ್ಮ ಕೆಲಸವನ್ನ ಮಾಡೋರು ಅಷ್ಟೇ ಅಲ್ಲ, ಈ ದೇಶವನ್ನ ಕಟ್ಟಲಿಕ್ಕೆ ನಮಗೂ ಕೂಡ ಶಕ್ತಿ ಇದೆ, ನಮಗೂ ಕೂಡ ದೈಹಿಕ ಶಕ್ತಿ ಇದೆ ಎನ್ನುವಂಥದ್ದನ್ನ ಮೆಟ್ಟಿ ನಿಂತು ತೋರಿಸಿ ಕೇವಲ 500 ಜನ 28,000 ಜನರನ್ನು ಸೋಲಿಸಿ ಬಾಣವೊಮ್ಮ ಮಾಡಿದಂತ ಐತಿಹಾಸಿಕ ಏನು ಯುದ್ಧ ಐತಲ್ಲ ಭೀಮ ಕೋರೆಗಾಂವ್, ಇಡೀ ಪ್ರಪಂಚದಲ್ಲಿ ಎಲ್ಲೂ ನಡೆದ ಇರತಕ್ಕಂಥ ಯುದ್ಧ ಇಡೀ ಭೀಮ ಕೋರೆಗಾಂವ್ನಲ್ಲಿ ನಡೆದಿದೆ. ಅದು ನಮ್ಮೆಲ್ಲರೂ ಕೂಡ ಇದೆ. ಬಹುಶಃ ಅವತ್ತೇನಾದ್ರು ನಮ್ಮದೇ ದೇಶದವರು ಆಗಿರ್ತಕ್ಕಂಥ ರಾಜರು ನಮ್ಮ ಜೊತೆಗೆ ಏನೇನೋ ಇದ್ದಿದ್ರೆ ಅವತ್ತೇ ಬ್ರಿಟಿಷರನ್ನ ಸೋಲಿಸಿ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸ್ತಿದ್ರು. ಆದ್ರೆ ಇಲ್ಲಿನ ಜಾತಿ ವ್ಯವಸ್ಥೆ ಬ್ರಿಟಿಷರನ್ನ ಮತ್ತೊಂದು 100 ವರ್ಷಗಳ ಕಾಲ ಆಳುವಂಗ್ ಮಾಡಿದ್ರು. ಅದಕ್ಕೆ ಕಾರಣ ಈ ದೇಶದ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ನಮ್ಮ ಎಲ್ಲಾ ಜನಾಂಗದವರು, ಅಸ್ಪೃಶ್ಯ ಜನಾಂಗದವರು ನಮ್ಮ ಶಕ್ತಿಯನ್ನು ತೋರಿಸೋದ್ರ ಮೂಲಕವಾಗಿ ಈ ಭೀಮ ಕೋರೆಗಾಂವ್ ಯಾವಾಗಲೂ ಐತಿಹಾಸಿಕ ಒಂದು ಗೆಲುವಾಗಿದ್ದರಿಂದ ಇವತ್ತು ಪ್ರತಿಯೊಬ್ಬರು ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ಭೀಮ ಕೋರೆಗಾಂವ್ ವಿಜಯೋತ್ಸವವನ್ನು ಆಚರಣೆ ಮಾಡ್ತೇವೆ. ನಾವು ಯಾರು ನಮ್ಮನ್ನು ಕೀಳೋ ಕಂಡ್ರೋ ಅವರಿಗೆ ತಕ್ಕ ಪಾಠವನ್ನ ಕಲಿಸ್ತೇವೆ ಅನ್ನುವಂಥದ್ದನ್ನ ನಾವ್ಯಾರು ಕೂಡ ಬುದ್ಧಿಹೀನರಲ್ಲ, ನಾವ್ಯಾರು ಕೂಡ ದೈಹಿಕ ಹೀನರಲ್ಲ. ನಮಗೆ ಶಕ್ತಿ ಇರ್ತಕ್ಕಂಥದ್ದು ನಮಗಿಂತಲೂ 10 ಪಟ್ಟು 100 ಪಟ್ಟು ಶಕ್ತಿ ಇರ್ತಕ್ಕಂಥವ್ರು ಎದುರಿಸ್ತಕ್ಕಂಥ ಶಕ್ತಿ ನಮಗೆ ಐತಂತದ್ದನ್ನ ಹೇಳಿಕೊಟ್ಟಿರ್ತಕ್ಕಂಥವ್ರು ನಮ್ಮ ಅಸ್ಪೃಶ್ಯ ಜನಾಂಗದವರು. ಹಾಗಾಗಿ ಇದು ವಿಜಯೋತ್ಸವ ಪ್ರತಿ ವರ್ಷನೂ ಕೂಡ 1ನೇ ತಾರೀಕು ನಾವೆಲ್ಲರೂ ಆಚರಣೆ ಮಾಡ್ಕೊಂಡು ಬಂದಿದ್ದೇವೆ. ಹಾಗೆ ಈ ವರ್ಷನೂ ಕೂಡ ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಾನು ಎಲ್ಲರಿಗೂ ಕೇಳೋದಿಷ್ಟೇ, ಯಾರು ಕೂಡ ಶಾಂತಿ ರೀತಿಯಿಂದ ಇರಬೇಕು, ಅಶಾಂತಿ ಕೂಡ ಆ ಭೂಮಿ ಮೇಲೆ ಇರಬಾರ್ದು ಪರಿಕೆ ಅಂತಕ್ಕಂಥದ್ದು ಅದನ್ನ ಅಳಿಸ್ಕೊಂಡು ಹೋಗ್ಬೇಕು ಅಂತ ಹೀನ ಸ್ಥಿತಿಯಲ್ಲಿ ನಮ್ಮನ್ನು ಬದುಕ್ತಾ ಇದ್ರು. ಇಂಥ ಸ್ಥಿತಿಯನ್ನು ನೋಡಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದನಾಥ್ ಅವರು, ನಂತರ ಭೀಮ್ನಾಥ್ ಅವರು ಏನ್ ಮಾಡ್ತಾರೆ, ಈ ಪೇಶವರ ವಿರುದ್ಧವಾಗಿ ಒಂದು ದೊಡ್ಡ ಹೋರಾಟವನ್ನು ಮಾಡ್ಬೇಕಂತಕ್ಕಂಥ ಒಂದು ತೀರ್ಮಾನವನ್ನು ತಗೊಂತಾರೆ. ಆದ್ರೆ ಅದರಲ್ಲಿ ಕೂಡ ಏನಾಗ್ತೈತಿ, ಪರ ವಿರೋಧ ಬಂದಾಗ ಸಿದ್ದನಾಥ್ ಅವರು ಏನ್ ಮಾಡ್ತಾರೆ, ನಾನು ಪೇಶವರನ್ನ ಮನವೊಲಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ಬಿಟ್ಟು ಪೇಶವರ ಹತ್ರ ಹೋಗಿ ಮಾತಾಡ್ತಾರೆ. ದಯಮಾಡಿ ನಮ್ಮರಿಗೆ ಇನ್ನು ಮುಂದೆ ಸಮಾನತೆ ಕೊಡಿ, ಈ ರಾಜ್ಯದಲ್ಲಿ ನಾವು ಬದುಕಲಿಕ್ಕೆ ಅವಕಾಶ ಕೊಡಿ, ನಾವು ನಿಮ್ಮ ಜೊತೆಗೆ ಹೋರಾಟ ಮಾಡ್ತೀವಿ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಈ ರಾಜ್ಯವನ್ನು ಉಳಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದಾಗ 2ನೇ ಪೇಶವ ಬಾಜಿರಾವ್ ಅವರು ಆ ಒಂದು ನಮ್ಮ ಸಿದ್ದನಾಯಕನ ಏನ್ ಮಾಡ್ತಾರೆ, ಗಾಲಿಲೆ ಒತ್ತು, ಚಪ್ಪಲಿ ಗಾಲಿಲೆ ಒತ್ತು ಅವನನ್ನ ಹೀನಾಮಾನ ಮಾಡಿಬಿಟ್ಟು ಏನು ಅರಮನೆಯಿಂದ ಹೊರಗೆ ದಬ್ತಾರೆ. ಇದನ್ನ ನೋಡಿರ್ತಕ್ಕಂಥ ನಮ್ಮ ಎಲ್ಲಾ ಜನ ಕೂಡ ಅವತ್ತು ಆ ಪೇಶವ ವಿರುದ್ಧ ತೊಡೆ ತಟ್ಟಿ ಈ ಭೀಮ ಕೋರೆಗಾಂವ್ ಯುದ್ಧದಲ್ಲಿ ಭಾಗವಹಿಸಿ ಜಯವನ್ನು ಸಾಧಿಸ್ತಾರೆ. ಇದು ಈ ದೇಶದಲ್ಲಿ ನಡೆದಿರ್ತಕ್ಕಂಥ ಒಂದು ದೊಡ್ಡದಾಗಿರ್ತಕ್ಕಂಥ ಘಟನೆ. ಆವತ್ತು ನಡೆದಿರ್ತಕ್ಕಂಥದ್ದು ಇವತ್ತು ಈ ದೇಶದಲ್ಲಿ ಒಂದು ಅವತ್ತು ನಡೆದಿರ್ತಕ್ಕಂಥ ಒಂದು ಹೋರಾಟ ಅಂತಕ್ಕಂಥದ್ದು ದಲಿತರ ಸ್ವಾಭಿಮಾನದ ಹೋರಾಟ, ದಲಿತರ ಸಮಾನತೆ ಹೋರಾಟ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆದ್ದರಿಂದ ಮಾಡಿದಂತ ಮಣಿಯವರಿಗೆ ನಾವೆಲ್ಲರೂ ಕೂಡ ಅತ್ಯಂತ ಹೃದಯಪೂರ್ವಕವಾಗಿ ಸನ್ಮಾನವನ್ನು ಮಾಡ್ತಿದ್ದೇವೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್.
ಜಿಂದಾಬಾದ್